ಸಿಲಿಕಾನ್ ಸಿಟಿಯಲ್ಲಿ ಕದೀಮರ ಹಾವಳಿ ಮಿತಿ ಮೀರಿದೆ. ಇಲ್ಲೊಬ್ಬ ಖತರ್ನಾಕ್ ಕಳ್ಳ ಕೂಡ ಕ್ಷಣಾರ್ಧದಲ್ಲೇ ಹಣ ದೋಚಿ ಪರಾರಿಯಾಗಿದ್ದಾನೆ. ಆತನ ಕೈಚಳಕ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಸಿಲಿಕಾನ್ ಸಿಟಿಯಲ್ಲಿ ಕೆಫೆ ಕಳ್ಳ ಕ್ಷಣಾರ್ಧದಲ್ಲಿ ಗಲ್ಲ ದೋಚಿ ಗಾಯಬ್. ಸಮಯ ಬೆಳಗ್ಗೆ 9:53 ಸೆಪ್ಟೆಂಬರ್ 13, 2024. ಇದು ಸಿಸಿಟಿವಿಯಲ್ಲಿರೋ ಡೇ ಟೈಮ್ ಟೈಮಿಂಗ್ಸ್. ಹೆಗಲ ಮೇಲೆ ಬ್ಯಾಗು, ತಲೆಗೆ ಕ್ಯಾಪು. ಅಣ್ಣ ಸೀದಾ ನಮ್ಮಪ್ಪಂದು ಅಂಗಡಿ ಅಂತ ಬರೋ ದೃಶ್ಯ ನೋಡಿ. ಬಂದಂಗೆ ಶಾಪ್ನ ಗಲ್ಲಾ ಪೆಟ್ಟಿಗೆಗೆ ಕೀ ತಿರುಗಿಸಿ ಕೈಗೆ ಸಿಕ್ಕ ದುಡ್ಡು ದೋಚ್ಬಿಡ್ತಾನೆ. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಮೆಟ್ರೋ ಮುಂಭಾಗದಲ್ಲಿ. ಒಂದಲ್ಲ ಎರಡಲ್ಲ ಸಾವಿರಾರು ಜನ ಓಡಾಡೋ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿರೋ ಕೆಫೆ ದೋಚೋ ದೃಶ್ಯ ಇದು. ಇಲ್ಲಿ ನೋಡಿ, ಕೆಫೆ ಮುಂದೆ ಇಬ್ರು ನಿಂತಿದ್ದಾರೆ. ಆದ್ರೂ ಯಾವುದೇ ಭಯವಿಲ್ಲದೆ ಅಂಗಡಿಗೆ ರಾಜಾರೋಷವಾಗಿ ಅವರ ಮುಂದೆಯೇ ನುಗ್ಗಿ ಅವರ ಮುಂದೆಯೇ ಹಣ ಕದ್ದು ಹೋಗ್ತಾನೆ. ಕೆಫೆ ಮಾಲೀಕ ತಿಂಡಿ ತಿನ್ನೋಕೆ ಹೋಗಿದ್ದಂತೆ. ಆಗ ಈ ಐನಾತಿ ಅದನ್ನೇ ಕಾಯ್ದಿದ್ನೇನೋ. ಇದೇ ಸಮಯ ನೋಡಿ ಕಳ್ಳತನ ಮಾಡಿದ್ದಾನೆ. ಏನೇ ಆಗ್ಲಿ, ಮೆಜೆಸ್ಟಿಕ್ನಂತ ಜನನಿಬಿಡ ಪ್ರದೇಶದಲ್ಲಿ ಇಂಥ ದುಷ್ಕೃತ್ಯ ನಡೆದಿರೋದು ಖಾಕಿಗೆ ದಿಗ್ಭ್ರಮೆ ಉಂಟಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲ್ಕ್ ಸೀರೆ ಅಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಇಷ್ಟ. ಅದರಲ್ಲೂ ಮೈಸೂರು ಸಿಲ್ಕ್ ಅಂದರೆ ಕೇಳ್ತೀರಾ, ಕ್ಯೂನಲ್ಲಿ ನಿಲ್ತಾರೆ. ಆದ್ರೀಗ ಹಣ ಕೊಟ್ಟರು ಸಿಗ್ತಾ ಇಲ್ಲ ಅಂತ ನಾರಿಯರು ಸಿಲ್ಕ್ ಸೀರೆಗಾಗಿ ಅಂಗಡಿ ಮುಂದೆ ಮುಗಿಬಿದ್ದಿದ್ರು. ಮೈಸೂರು ಸಿಲ್ಕ್ ಸೀರೆಗೆ ಮುಗಿಬಿದ್ದ ನಾರಿಯರು. ನನಗೆ ಸೀರೆ ಬೇಕು ಅಂತ ಕಿರ್ಚಾಟ. ಮಹಿಳೆಯರ ನಡುವೆ ಪರಸ್ಪರ ನೂಕಾಟ, ತಳ್ಳಾಟ. ನಾರಿಮಣಿಯರ ಹೈ ಡ್ರಾಮಾ ನೋಡಿ ಸಿಬ್ಬಂದಿ ಕಂಗಾಲ್. ಕೊನೆಗೂ ಸೀರೆ ಸಿಕ್ಕ ಖುಷಿಯಲ್ಲಿ ವಾಪಸ್ ಆದ ಮಹಿಳೆಯರು. ಮೈಸೂರು ಸಿಲ್ಕ್ ಸೀರೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಜಸ್ಟ್ 7 ನಿಮಿಷದಲ್ಲಿ 200ಕ್ಕೂ ಹೆಚ್ಚು ಸೀರೆಗಳು ಸೇಲ್. ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೇನೆ ಒಂದ್ ಕಡೆ. ಇವಾಗ ಯಾಕೆ ಸೀರೆ ಮ್ಯಾಟ್ರು ಅಂತಿದ್ದೀರಾ? ಇಲ್ಲಿ ನೋಡಿ, ಮೈಸೂರು ಸಿಲ್ಕ್ ಸೀರೆಗಳ ಖರೀದಿಗೆ ನಾರಿ ಮಣಿಯರು ಮುಗಿಬಿದ್ದಿದ್ರು. ಬೇಡಿಕೆಗೆ ತಕ್ಕಂತೆ ಮೈಸೂರು ಸಿಲ್ಕ್ ಸೀರೆ ಉತ್ಪಾದನೆ ಆಗ್ತಿಲ್ಲ. ರೇಷ್ಮೆ ಸೀರೆಗೆ ಮಹಿಳೆಯರು ಕ್ಯೂ ನಿಂತು ತರ್ತಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ 17 ಮಾರಾಟ ಮಳಿಗೆಗಳಿವೆ. ಇನ್ನು ಅಮೆರಿಕ, ಆಸ್ಟ್ರೇಲಿಯಾದಲ್ಲೂ ಸೀರೆಗೆ ಆನ್ಲೈನ್ ಬೇಡಿಕೆ ಹೆಚ್ಚಾಗಿದೆ. ಎಂಜಿ ರಸ್ತೆಯ ಕೆಎಸ್ಐಸಿ ಮಳಿಗೆಗೆ ಮಹಿಳಾ ದಂಡೆ ಹರಿದು ಬಂದಿತ್ತು. ಜಸ್ಟ್ 7 ನಿಮಿಷದಲ್ಲಿ 200 ಸೀರೆಗಳು ಸೇಲ್ ಆಗಿವೆ. ಶನಿವಾರ ಬಿಟ್ಟು ಬೇರೆ ದಿನ ಮಳಿಗೆಗೆ ಬರೋರು ಬೇಸರದಲ್ಲೇ ಬರಿಗೈನಲ್ಲೇ ವಾಪಸ್ ಆಗ್ತಿದ್ದಾರಂತೆ. ಅದರಲ್ಲೂ ಇಂದು ಮಳಿಗೆ ಓಪನ್ ಆಗುವ ಮುಂಚೆಯೇ ಬಂದು ಕ್ಯೂನಲ್ಲಿ ನಿಂತಿದ್ರು. ಎಷ್ಟೋ ಮಹಿಳೆಯರಿಗೆ ಸೀರೆ ಸಿಗದೆ ನಿರಾಸೆಯಿಂದ ವಾಪಸ್ ಆದ್ರು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಮೊನ್ನೆ ತಾನೇ ಜೈಲಿಂದ ಹೊರಬಂದ ಶಾಸಕ ಮುನಿರತ್ನ ಅತ್ಯಾಚಾರ ಕೇಸಲ್ಲಿ ಮತ್ತೆ ಸೆರೆಮನೆ ಸೇರಿದ್ದಾರೆ. ಇದಕ್ಕೂ ಮುನ್ನ ಜಡ್ಜ್ ಮುಂದೆ ಮುನಿರತ್ನ ತನ್ನ ಅಳಲು ತೋಡಿಕೊಂಡರು. ಬಿಜೆಪಿ ಶಾಸಕ ಮುನಿರತ್ನಗೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇದೆ. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕರೂ ರಿಲೀಫ್ ಮಾತ್ರ ಇಲ್ಲ. ರೇಪ್ ಕೇಸ್ನಲ್ಲಿ ಇದೀಗ ಮತ್ತೆ ಪರಪ್ಪನ ಅಗ್ರಹಾರ ಸೇರುವಂತಾಗಿದೆ. ಅಕ್ಟೋಬರ್ 5ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ 42ನೇ ಎಸಿಎಂಎಂ ನ್ಯಾಯಾಲಯ ಆದೇಶ ನೀಡಿದೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದ ವೇಳೆ ಮುನಿರತ್ನ ಜಡ್ಜ್ ಎದುರು ತನ್ನ ಅಳಲು ತೋಡಿಕೊಂಡ್ರು. ನನ್ನನ್ನು ಜೈಲಲ್ಲೇ ಇಡಲು ವ್ಯವಸ್ಥಿತವಾದ ಸಂಚು ಮಾಡಲಾಗಿದೆ. ಈ ರೀತಿ ಹಿಂಸೆ ಸಹಿಸಿಕೊಳ್ಳಲು ನನಗೆ ಆಗಲ್ಲ. ನಾನು ಕೋರ್ಟ್ನಲ್ಲೇ ರಿಸೈನ್ ಮಾಡಲು ಸಿದ್ಧನಿದ್ದೇನೆ. ಲೋಕಸಭಾ ಚುನಾವಣೆ ಬಳಿಕ ಇದೆಲ್ಲ ಶುರುವಾಗಿದೆ. 5 ವರ್ಷಗಳ ಬಳಿಕ ಅತ್ಯಾಚಾರ ದೂರು ಕೊಡಿಸಿದ್ದಾರೆ. ಆಕೆ ಮೊದಲೇ ದೂರು ಕೊಡಬಹುದಿತ್ತು ಅಲ್ವಾ ಅಂತ ಕೋರ್ಟ್ನಲ್ಲಿ ಮುನಿರತ್ನ ಅಳಲು ತೋಡಿಕೊಂಡಿದ್ದಾರೆ. ರಸ್ತೆ ಮೇಲಿದ್ದ ಎಂಎಲ್ಎ ಮುನಿರತ್ನ ಹೆಸರಿಗೆ ತೇಪೆ. ಲಗ್ಗೆರೆ ಸುತ್ತಮುತ್ತ ರಸ್ತೆ ಮೇಲಿದ್ದ ಎಂಎಲ್ಎ ಮುನಿರತ್ನ ಹೆಸರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ತೇಪೆ ಹಚ್ಚಿ ಆಕ್ರೋಶ ಹೊರಹಾಕಿದರು. ಮುನಿರತ್ನ ಹೆಸರಿರುವ ಚರಂಡಿ, ಸ್ಲಾಬ್, ರಸ್ತೆಗಳಿಗೆ ಸಿಮೆಂಟ್ ಹಾಕಿ ಕಿಡಿಕಾರಿದ್ರು. ಮುನಿರತ್ನ ಮತ್ತೆ ಪಂಜರದ ಗಿಳಿಯಾಗಿದ್ದು ಜೈಲು ಸೇರಿದ್ದಾರೆ. ಈ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಗೆ ಕಾಂಗ್ರೆಸ್ ಆಗ್ರಹಿಸಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಸಂಸ್ಥೆಯು ಫಾರೆಸ್ಟ್ ವಾಚರ್ಸ್ ಹಾಗೂ ಫಾರೆಸ್ಟ್ ಗಾರ್ಡ್ಸ್ಗೆ ವನ್ಯಜೀವಿ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಟೀಮ್ ಇಂಡಿಯಾದ ಮಾಜಿ ನಾಯಕ ಅರ್ಜುನ್, ಪ್ರಶಸ್ತಿ ಪುರಸ್ಕೃತ ಕನ್ನಡಿಗ GR ವಿಶ್ವನಾಥ್ ಅವರು ಅರಣ್ಯ ಸಂರಕ್ಷಕರಾಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಇದರ ಜೊತೆಗೆ ಟೈಗರ್ ಕಪ್ನಲ್ಲಿ ಗೆಲುವು ಸಾಧಿಸಿದ ತಂಡಗಳಿಗೂ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಆಯೋಜನೆ ಮಾಡಲಾಗಿತ್ತು. ನಮ್ಮ ಫಾರೆಸ್ಟ್ ಸ್ಟಾಫ್ ಅವ್ರಿಗೆ ನಾವು ಅವಾರ್ಡ್ ಕೊಡ್ತಾ ಇದ್ದೀವಿ. ಅವ್ರು ಹೇಳಿದ ತಕ್ಷಣವೇ ನನಗೆ ಒಂಥರ ಏನೋ ಫಾರೆಸ್ಟು ಇದು ಅಂತಂದರೆ ನನಗೆ ಯಾಕೆಂದರೆ ಇಂಥ ಪ್ರಾಣಿಗಳು ಹೆಂಗೆ ಥರ ಆಟ ಆಡ್ಕೊಂಡು ಥರ ಹೋಗ್ತಾ ಇರುತ್ತದು. ಅದನ್ನು ಈ ಥರ ಕಾಪಾಡ್ತಿರೋದು ಯಾರು ಅಂದರೆ ನಮ್ಮ ಫಾರೆಸ್ಟ್ ಸ್ಟಾಫ್. ಫುಲ್ ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಒಂದು ದಿವಸ ನಾನು ಸಂದೀಪ್ ಪಾಟೀಲು, ಯೂಸುಫ್ ಪತಾನು, ಹರ್ಭಜನ್ ಸಿಂಗು ಕೂತ್ಕೊಂಡು ಮಾತಾಡ್ತಿದ್ವಿ. ಇದು ನೋಡು, ನಾವು ಬೇರೆ ಕ್ರಿಕೆಟ್ ಮಾತಾಡ್ತೀವಿ, ಏನೋ ಮಾಡ್ಬೇಕು ಲೈಫ್ ಒಳಗೆ ಅಂದ್ಬಿಟ್ಟು. ಅವಾಗ ಏನು ಮಾಡ್ಬೇಕಂದ್ರು, ಕಾಡನ್ನು ಉಳಿಸೋರನ್ನ ಅವ್ರನ್ನೂ ನಾವು ನೋಡ್ಕೋಬೇಕಂದೆ. ಅವರೇ ನಮ್ಮ ಮುಖ್ಯ, ಕಾಡು ಉಳಿಸೋರು ಅವರೇ, ಅವ್ರಿಗೆ ನಾವು ಗೌರವಿಸೋಣ ಅಂದ್ಬಿಟ್ಟು ಅವರು ಪಾಪ ಒಂದು ಡಿಸಿಷನ್ ತಗೊಂಡು ಹೇಳಿದ್ರು, ಲೆಟ್ಸ್ ಡೂ ಸಮಥಿಂಗ್ ಫಾರ್ ನಮ್ಮ ಫಾರೆಸ್ಟ್ ಸ್ಟಾಫ್, ಎಸ್ಪೆಷಲಿ ನಮ್ಮ ಫಾರೆಸ್ಟ್ ವಾಚರ್ಸ್ ಅಂತೀವಿ. ಅವರೇ ನಮ್ಮ ಕಾಡನ್ನು ಉಳಿಸೋದು, ನಡ್ಕೊಂಡು ಹೋಗ್ತಾರೆ ದಿನ ಒಂದು 10 ಕಿಲೋಮೀಟ್ರ್ 12 ಕಿಲೋಮೀಟ್ರು. ಆಮೇಲೆ ನಾವು ಯಾವತ್ತೂ ಹೇಳ್ತೀವಿ, ಅವರೇ ನಮ್ಮ ಕಾಡಿನ ಕಣ್ಣು, ಮೂಗು ಮತ್ತು ಕಿವಿ. ನೋಡಿ, ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಸಂಸ್ಥೆ ಫಾರೆಸ್ಟ್ ವಾಚರ್ಸ್ ಹಾಗೂ ಫಾರೆಸ್ಟ್ ಗಾರ್ಡ್ಗಳಿಗೆ ವನ್ಯಜೀವಿ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಕೊಟ್ಟಿರುವಂಥ ದೃಶ್ಯಾವಳಿಯನ್ನು ಇಲ್ಲಿ ಗಮನಿಸ್ತಾ ಇದ್ರಿ. ಅದೇ ರೀತಿಯಾಗಿ ಈಗ ಜೋಸೆಫ್ ಹೂವರ್ ಅವರು ಕೂಡ ಮಾತಾಡಿದ್ರು. ಅವರು ಕೂಡ ಇದೇ ರೀತಿಯಾಗಿ ವನ್ಯಜೀವಿಗಳನ್ನು ಅಥವಾ ವನ್ಯಗಳನ್ನು ಸಂರಕ್ಷಣೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜೋಸೆಫ್ ಹೂವರ್ ಅವರು ಕೂಡ ಮಾಡಿದ್ದಾರೆ. ಅವರ ಕಾರ್ಯ ಕೂಡ ಸಾಕಷ್ಟು ಮೆಚ್ಚುಗೆ ಕೂಡ ಪಾತ್ರ ಆಗಿದೆ.